ಆತ್ಮೀಯ H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಜೋದಾವರ್. ಮತ್ತೆ KPSC ಗೊಂದಲ, ಮತ್ತೆ KPSC ಅವಾಂತರ, ಹೀಗೆ ಎಲ್ಲಿವರೆಗೆ ಇದಂತ. ಯಾಕೆ ಮರುಪರೀಕ್ಷೆ ಎಲ್ಲೋ ಆಗಸ್ಟ್ನಲ್ಲಿ ಆಗಿತ್ತು ಪರೀಕ್ಷೆ, ಈಗ ಮತ್ತೊಮ್ಮೆ ಮಾಡಿದ್ರು ಆಗಿತ್ತಂತ ನಮ್ಮ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ಬೇಡಿಕೆ ಅಂತ. ಈಗ ಮತ್ತೆ ಇದರಲ್ಲೂ ಗದ್ದಲ, ಮತ್ತು ಇದರಲ್ಲೇ ಭಾಷಾಂತರದ ಲೋಪ ಆಗ್ಯದ. ಭಾಷಾಂತರ ಮಾಡೋದು ಇದು ಆಗಬಾರ್ದಾಗಿತ್ತು, ಯಾಕಾಯಿತು? ಇದಕ್ಕಾಗಿ ಅಲ್ವಾ ಪೆಟ್ ಬಿದ್ದಿದ್ರು KPSC ಅಥವಾ KS ಈ ಒಂದು ಎಕ್ಸಾಮ್ಗಳು ಈ ನೆಲೆಯಲ್ಲೇ ಭಾಷಾಂತರದ ಅವಾಂತರದಿಂದ ಆಗಿತ್ತು. ಈ ಸಲ ಆದರೂ ಅದನ್ನು ಸರಿಯಾಗಿ ಮಾಡಬೇಕಾಗಿತ್ತು. ಕೆಲಸ ಏನು ಇವ್ರದ್ದು, KPSC ಅವ್ರದ್ದು ಕೋಟ್ಯಾಂತರ ರೂಪಾಯಿ ಇವರಿಗೆ ಪೇಮೆಂಟ್ ಮಾಡ್ತಾಯಿದೆ ಸರ್ಕಾರ, ಒಂದಲ್ಲ ಎರಡಲ್ಲ. ಯಾಕೆ ಪ್ರಾಮಾಣಿಕವಾಗಿ ನಡೆಸೋದಕ್ಕೆ ಇವರಿಗೆ ದಾಡಿ ಅಂತ ನಾವು. ಮತ್ತು ಈವನ್ ಎಲ್ಲದಕ್ಕೂ ಖರ್ಚಿರ್ತದೆ, ಖರ್ಚು ಹಾಕಿ ತಗೊಂಡ್ಬಿಟ್ಟಿರ್ತಾರೆ KPSC. ಈಗ ಹಿಂದಿನ ಇದರಲ್ಲೂ 12-13 ಕೋಟಿ ರೂಪಾಯಿ ಖರ್ಚಾಗಿತ್ತು, ಈಗೂ 13-14 ಕೋಟಿ ರೂಪಾಯಿ ಖರ್ಚಾಗ್ತದೆ ಪರೀಕ್ಷೆ ಸಲುವಾಗಿ. ಇಷ್ಟು ಖರ್ಚಾದರೂ ಒಂದು ಪ್ರಾಮಾಣಿಕವಾದಂಥ ಪರೀಕ್ಷೆ ನಡೆಸಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಏನಂತದ್ದು. OMR ಶೀಟ್ನಲ್ಲಿ ಗದ್ದಲ, ಅದೇ ಕಾಲಕ್ಕೆ ನೋಂದಣಿ ಸಂಖ್ಯೆ ಅದರ ಬದಲು ಹೆಚ್ಚು ಕಡಿಮೆ ಬೇರೆ ಬೇರೆ ರೂಪದಾಗ, ಪರೀಕ್ಷೆ ಆರಂಭ ಹೀಗೆ ಒಂದು 45 ನಿಮಿಷ ಕೆಲವೊಂದು ಕಡೆ ಲೇಟ್ ಆಗ್ಯದ, ಪರೀಕ್ಷೆ ಸ್ಟಾರ್ಟ್ ಆಗಿದ್ದು. ಇವೆಲ್ಲ ಯಾಕಂದ್ರೆ ಏನು ಕಾರಣ? ಇವೆಲ್ಲ ಇಷ್ಟೆಲ್ಲ ಖರ್ಚು ಮಾಡಿಯೂ KPSC ಒಂದು ರೀತಿಯಿಂದ ಪ್ರಾಮಾಣಿಕವಾಗಿ ಯಾಕೆ ಪರೀಕ್ಷೆ ತೆಗೆದುಕೊಳ್ಳಿಕ್ಕೆ ಆಗ್ತಾಯಿಲ್ಲ? ಇದೆಲ್ಲದರಲ್ಲೂ ಮುಂದುವರೆದದ್ರಿ. ಇದಕ್ಕೆ ಏನಾದರೂ ಒಂದು ಕಾಯಕಲ್ಪ ಮಾಡಲಿಕ್ಕೆ ಸಾಧ್ಯವ ನಮ್ಮ ಸಿದ್ದರಾಮಯ್ಯ ಅವರಿಗೆ? ಪ್ರಾಮಾಣಿಕ ನಡೆಯುವಂಥದ್ದು ಏನಾಗಿದೆ ಇಲ್ಲ? ಯಾಕೆ ನಿಜವಾಗಿಯೂ ಆಡಳಿತ ಹದಗೆಟ್ಟಿದ್ದಾರೆ, ಎಲ್ಲದರಲ್ಲೂ ಹಸ್ತಕ್ಷೇಪ. ಇದಕ್ಕಾಗಿ 16 ಜನ ಸದಸ್ಯರಿದ್ದಾರೆ ರೀ. ಅವ್ರು ನಮ್ಮ ತೆರಿಗೆಯಿಂದ ಅವ್ರಿಗೆಲ್ಲ ಪೇಮೆಂಟ್ ಮಾಡ್ತದೆ, ಕೋಟ್ಯಾಂತರ ರೂಪಾಯಿ ಪೇಮೆಂಟ್ ಮಾಡ್ತದೆ. ಅಲ್ಲಿ ಯಾರು ಇಲ್ಲ ಒಳ್ಳೆ IAS ಆಫೀಸರ್ಸ್, ಅವ್ರ ಪೇಮೆಂಟ್ ಯಾವ ರೀತಿ ಇದ್ದಾವೆ? KPSC ಎಷ್ಟು ಸಿಬ್ಬಂದಿ ಇದ್ದಾರೆ, ಅವ್ರಿಗೆ ಪೇಮೆಂಟ್ ಮಾಡೋದು, ಮತ್ತೇನು ಮಾಡೋದು, ವರ್ಕ್ ತಗೊಳ್ಳೋದು, ಇದೆಲ್ಲನೂ ಇದಕ್ಕಾಗಿನೂ ಒಂದು ಸಪ್ರೇಟ್ ಮಾಡಿದ್ದಾರೆ, ಒಂದು ಸ್ವಾಯತ್ತ ಬಾಡಿ ಅಂತೇಳಿ. ಆದರೆ ಇದು ದುರಂತ ಏನಪ್ಪ ಅಂತಂದರೆ, ಒಂದು ಪರೀಕ್ಷೆ ನಡೆಸಲಿಕ್ಕೆ ಆಗೋದಿಲ್ಲ, ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ, ಕನ್ನಡ ಇಂಗ್ಲೀಷ್ ಕನ್ನಡ ಭಾಷಾಂತರ ಮಾಡಲಿಕ್ಕೆ ಬರೋದಿಲ್ಲ, ಮತ್ತು ಸರಿಯಾದ ಸಮಯಕ್ಕೆ ಪ್ರಶ್ನೆ ಪತ್ರಿಕೆ ಹೋಗಿ ಮುಟ್ಟಿಸೋದು ಆಯಾ ಸ್ಥಳಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಸಂಸ್ಥೆಯನ್ನು ಇಟ್ಕೋಬೇಕು ಯಾಕಂತ ಇವತ್ತು ದೊಡ್ಡ ಪ್ರಶ್ನೆ ಇರುತ್ತೆ. ಇದು ನಿರಂತರ ಅಂದರೆ KPSCದು ನಿಲ್ತಾನೆ ಇಲ್ಲಿದು. ಈಗ ಮತ್ತೆ ನೋಡ್ರಿ, 2ನೇ ಸಲ ಪಾಪ ಮರುಪರೀಕ್ಷೆಗೆ ಒಂದು ಆಹ್ವಾನ ಕೊಟ್ಟ ಸಂದರ್ಭದಲ್ಲೇ ನೋಡ್ರಿ, ಮಕ್ಕಳಿಗೂ ಸಹ ಇದ್ರ ಮೇಲೆ ವಿಶ್ವಾಸ ಕಡಿಮೆ ಆಗಿ, ಅಭ್ಯರ್ಥಿಗಳು ವಿಶ್ವಾಸ ಕಡಿಮೆ ಆಗಿ. ಈ ಹಿಂದೆ ನಿಮಗೆ ಗೊತ್ತದ, ಇದರಲ್ಲೇ 2.10 ಲಕ್ಷ ಅಭ್ಯರ್ಥಿಗಳು ಹಿಂದಿನ ಎಕ್ಸಾಮ್ದಲ್ಲಿ ಕೂತಿದ್ರು. ಈ ಮರು ಪರೀಕ್ಷೆಯಲ್ಲೇ ಕೇವಲ 1 ಲಕ್ಷ ಹುಡುಗರು ಕೂತಿದ್ದಾರೆ. ಯಾಕೆ ಹಿಂಗೆ ಕಡಿಮೆ ಆಯಿತು? ಏಕಾಏಕಿ ಕಡಿಮೆ ಆಗೋದು ಕಾರಣ ಏನಂದರೆ ವಿಶ್ವಾಸ ಕಡಿಮೆ ಆಗ್ತದೆ. KPSC ಎಷ್ಟದ ಅಷ್ಟೇ ಬಿಡಪ್ಪ, ಇದು ಬರೀ ಭ್ರಷ್ಟತನ ಅದಲ್ಲ, ದುಡ್ಡು ಹೊಡೆಯೋರು ಸಂಘದ ಅಂಥೇಳಿ ಜನಸಾಮಾನ್ಯರಲ್ಲೇ ಅಭ್ಯರ್ಥಿಗಳಲ್ಲೇ ಸಾಮಾನ್ಯ ಆಗಿಬಿಟ್ಟದೆ ಮಾತಾಡೋದು. ಇದು ಯಾವಾಗ ಸ್ವಚ್ಛ ಆಗೋದು ಅಂತ. ನಿಧಾನಕ್ಕೆ UPSC ಇದೇ ರೀತಿ ಹಾದಿಯಲ್ಲಿ ಹೋಗ್ತಾ ಇದೆ. ಇದು ಎಲ್ಲರೂ ದುಃಖ ಪಡುವಂಥ ಅತ್ಯಂತ ಖಂಡನೀಯವಾದ ವಿಷಯ ಇದು. ಇದನ್ನು ಯಾಕೆ ನಮ್ಮ ಸರ್ಕಾರಗಳು ಮಾಡ್ತಾಯಿಲ್ಲ? ಯಾಕೆ ಈ ಶಿಕ್ಷೆ ಆಗ್ತಾಯಿಲ್ಲ ಈ ಜನಕ್ಕೆಲ್ಲ? ಯಾರು ತಯಾರು ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ, ಇನ್ನುಳಿದವ್ರಿಗೆ? ಮೊನ್ನೆ ಅದು ಆದಂಥ ಗಂಟೆಗೆ ಶಿಕ್ಷೆ ಆಗಬೇಕಾಗಿತ್ತು ಅವ್ರಿಗೆ. ಇದು ನಿರಂತರ ಇರ್ತದೆ. ಯಾವಾಗ ಶಿಕ್ಷೆ ಆಗೋದಿಲ್ಲ KPSC ಅಧಿಕಾರಿಗಳಿಗೆ? ಅವ್ರ ಡ್ಯೂಟಿಯೇ ಅದು ಪ್ರಾಮಾಣಿಕವಾಗಿ ಈ ಒಂದು ಆಡಳಿತ ನಡೆಸಿ, ಪ್ರಾಮಾಣಿಕವಾಗಿ ಎಕ್ಸಾಮ್ ನಡೆಸಿ ಯೋಗ್ಯರನ್ನ ಆಯ್ಕೆ ಮಾಡುವಂಥದ್ದು. ಯೋಗ್ಯರನ್ನ ಆಯ್ಕೆ ಮಾಡಿದ್ರೆ ಪ್ರಶ್ನೆ ಇಲ್ಲ. ಮತ್ತು ನಿಮಗೆ ಎಕ್ಸಾಮ್ ನಡೆಸ್ಲಿಕ್ಕೆ ಬರ್ಲಿಕ್ಕಂದ್ರೆ ಸರ್ಕಾರ ಯಾಕೆ ಸರ್ಕಾರ ಅಂತ? ಯಾವುದೇ ಸರ್ಕಾರ ಇಲ್ಲ, ಎಲ್ಲ ಸರ್ಕಾರಗಳು ಆಗ್ತಾ ಬಂದದ್ದು. ನಾವು ಇವತ್ತೇನೋ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಅಂತಲ್ಲ, ಹಿಂದಿನ ಯಡಿಯೂರಪ್ಪನವ್ರು ಟಾರ್ಗೆಟ್ ಮಾಡ್ತಾ ಇದ್ದೀವಲ್ಲ ಅಂತಲ್ಲ, ಬೊಮ್ಮಾಯಿ ಅವ್ರನ್ನೆಲ್ಲ ಯಾರೂ ಇರಲಿ. ಇದ್ಯಾಕೆ ಆಗ್ತದೆ KPSC ಅಂದರೆ? ಇದರ ಅರ್ಥ ಇಷ್ಟ ಅಲ್ಲಿ ರಾಜಕಾರಣ ಒಳಗೆ ಎಂಟ್ರ್ ಆಗ್ಲಿಕ್ಕತ್ತದ್ರಿ. ಈ ಪೋಸ್ಟಿಗೆ ಇಷ್ಟ, ಈ ಪೋಸ್ಟಿಗೆ ಇಷ್ಟ, ಇದು ನಮಗಿಷ್ಟ, ನಿಮಗಿಷ್ಟ ಅಂದಾಗ ಅಧಿಕಾರಿಗಳು ಸಹಜವಾಗಿ ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಈ KPSC ಬೋರ್ಡದ ಏನು 16 ಸದಸ್ಯರಿದ್ದಾರೆ, ಹಿಂದಿನದಲ್ಲೂ ಅದಾಗಿತ್ತು. ತಮಗೆ ಬೇಕಾದಂಥ ತೆಗೆದುಕೊಳ್ಳೋದು, ಮಾಡೋದು, ದುಡ್ಡು ಹೆಚ್ಚು ಕೊಟ್ಟವರು ಮಾಡೋದು, ತೊಗೊಳ್ಳೋದು, ಇನ್ನೂರು ಹೊರಗೆ ಹೋಗುವಂಥದ್ದು, ಪ್ರಿಲಿಮಿನರಿಯಲ್ಲೇ ಭಾಳಷ್ಟು ಜನರು ಹೊರಗೆ ಹೋಗುವಂಥ ಕೆಲಸ ಆಗ್ತಾ ಇರ್ತದೆ. ತಮಗೆ ಬೇಕಾದಂತ ತೊಗೊಳ್ಳುವಂಥದ್ದು ಆಗ್ತಾವೆ ಅಂತೇಳಿ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಇವತ್ತು ಎಕ್ಸಾಮು ಸಹಿತ ಪ್ರಾಮಾಣಿಕ ನಡೀತಾ ಇಲ್ಲ ಅಂದರೆ ಏನಂದ್ರೆ, ಕೆಲವೊಂದು ಕಡೆ 45 ನಿಮಿಷ ಲೇಟಾಗಿ ಎಕ್ಸಾಮ್ ತೊಗೊಂಡಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದು ಯಾಕ್ರಿ ಅಂತ? ಕರೆಕ್ಟ್ ಟೈಮ್ಗೆ ಯಾಕೆ ನಡೀತಾ ಇಲ್ಲ? ನಿಮ್ಮ 100 ಸಮಸ್ಯೆ ಇರ್ಬೋದು, ಎಲ್ಲರೂ ಸಮಸ್ಯೆ ಹೇಳ್ತಾರೆ. ಯಾರು ತಪ್ಪು ಮಾಡಿರ್ತಾರೆ ತಮ್ಮ ಸಮಸ್ಯೆ ಹೇಳ್ತಿರ್ತಾರೆ. ಆದರೆ ಇದು ಸಮಸ್ಯೆ ಹೇಳೋದಲ್ಲ, ಇಲ್ಲೇ ಸರಿಯಾದ ಸಮಯಕ್ಕೆ ಆಗುವಂಥದ್ದು ಯಾಕೆ ಆಗ್ತದೆ? ಮತ್ತು ಟ್ರಾನ್ಸ್ಲೇಷನ್ ಯಾಕೆ ಮತ್ತೆ ತಪ್ಪಾಗ್ತಾವೆ? ಯಾಕೆ ಗೂಗಲ್ಗಳಿಂದ ಟ್ರಾನ್ಸ್ಲೇಷನ್ ಮಾಡಿಸ್ಲಿಕ್ಕೆ ಹಚ್ಚಿದ್ರಿ? ಯಾರು ನಿಮ್ಮ ಟ್ರಾನ್ಸ್ಲೇಟರ್ಗಳಿಲ್ವಾ? KPSC ಟ್ರಾನ್ಸ್ಲೇಟರ್ಗಳಿಲ್ವಾ?
ಯಾಕ್ರಿ ಇದೆಲ್ಲ ಆಗ್ತದೆ ಮಕ್ಕಳ ಆರೋಪ ಮಾಡ್ತಾಯಿದ್ದಾರೆ ಎಲ್ಲ ಅದರಲ್ಲಿ ಅಭ್ಯರ್ಥಿಗಳು ನೋವು ಉಂಡಂಥವ್ರು. ಮತ್ತು ಈಗ ನೋಡಿರಿ ಕಡಿಮೆ ಆಗಿದ್ದು 2 ಲಕ್ಷ ಮೇಲ್ಪಟ್ಟು ಹುಡುಗರು ಎಕ್ಸಾಮ್ ಕೊಡಿದ್ರೆ ಇದರಲ್ಲಿ ಈ ಸಲ ಮತ್ತು 1 ಲಕ್ಷ ಕೊಡ್ತಿದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ ಈ ಸಂಸ್ಥೆಯ ಮೇಲೆ ಈ ನಮ್ಮ ಅಭ್ಯರ್ಥಿಗಳ ವಿದ್ಯಾರ್ಥಿಗಳ ಕಾಂಪಿಟೇಟರ್ಗಳ ಏನಪ್ಪ ಅಂದ್ರೆ ವಿಶ್ವಾಸ ಇಲ್ಲ ಏನೋ ಇಲ್ಲ ಅಂತೇಳಿ ಶುರುವಾಗಿದೆ. ಮತ್ತು ಈಗ ಯಾವ ಕರ್ಮಕ್ಕೂ ಎಕ್ಸಾಮ್ ನಡೆಯುವಂಥದ್ದು ಅಂತ ಯಾಕಪ್ಪ ಅಂದ್ರೆ ಆಗಸ್ಟ್ನಲ್ಲಿ ನಡೆದಂಥ ಪರೀಕ್ಷೆಯಲ್ಲೇ 62%, 62.5 ಇಷ್ಟು ಹಾಜರಾತಿತ್ತು. ಇದರಲ್ಲಿ ಈಗ 47.7 ಎಷ್ಟು ರೀ 17% ಕುಸಿತ ಆಗಿದೆ. ಇದರಿಂದಾಗಿ ಇವತ್ತು ಸಿದ್ದರಾಮಯ್ಯ ಆಗಿರ್ಬೋದು, KPSC ಆಗಿರ್ಬೋದು, ಇವತ್ತು ತಮ್ಮ ಮರುಚಿಂತನೆ ಮಾಡ್ಕೋಬೇಕಾಗಿದೆ. ಈ ಸಂಸ್ಥೆ ಬೇಕಾ? ಈ ಸಂಸ್ಥೆಗೆ ಸಾಧ್ಯ ಇಲ್ವಾ ಪರೀಕ್ಷೆ ನಡೆಸೋದು? ಯೋಗ್ಯರನ್ನು ಆಯ್ಕೆ ಮಾಡೋದು ಸಾಧ್ಯ ಇಲ್ವಾ? ಇವೆಲ್ಲ ಪ್ರಶ್ನೆಗಳು ಶುರುವಾಗಿದ್ದಾವ. ಮತ್ತು ಈ ಸದಸ್ಯರು ಬೇಕಾ? 16 ಜನ ಸದಸ್ಯರಿದ್ದಾರೆ, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿ ಇದ್ದಾರೆ, ಸರ್ಕಾರಿ ಕಾರ್ಯದರ್ಶಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ. ಸಿಕ್ಕಾಪಟ್ಟೆ ಪ್ರತಿ ವರ್ಷ ಪೇಮೆಂಟ್ ಕೋಟಿಗಟ್ಟಲೆ ಪೇಮೆಂಟ್ ಆಗ್ತದೆ. ಎಷ್ಟಾಗಿ ಇವರಿಂದ ಈ ಒಂದು ಕೆಲಸ ಆಗೋದಿಲ್ಲ ಅಂದ್ರೆ, ಪರೀಕ್ಷೆಯನ್ನು ಸರಿಯಾಗಿ ನಡೆಸಲಿಕ್ಕೆ ಆಗೋದಿಲ್ಲ ಅಂದ್ರೆ ಯಾವ ಕರ್ಮಕ್ಕರಿ ಇದೆಲ್ಲ. ಇದಿಷ್ಟು ಆರಂಭದ ಹಂತಿದು. ನಂತರ ಮತ್ತೆ ಬೇರೆ ರಿಟರ್ನ್ ಎಕ್ಸಾಮ, ವಯೋ ವರ್ಷ, ಅದು ಸಂದರ್ಶನ, ಅಲ್ಲಿ ಎಕ್ಸಾಮ್ಗಳು ಇನ್ನೂ ಮತ್ತೆ ಹಗರಣಗಳಿದ್ದಾವೆ ಸಾಕಷ್ಟು. ಹಗರಣ ಅಲ್ಲರಿ ನಮ್ಮ ಮಕ್ಕಳಿಗೆ, ಯೋಗ್ಯವಾದ ಮಕ್ಕಳಿಗೆ, ಪ್ರತಿಭಾವಾದ ಮಕ್ಕಳಿಗೆ, ಹಾರ್ಡ್ ವರ್ಕ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಅವ್ರು ನ್ಯಾಯ ಸಿಗಲಿಲ್ಲ ಅಂದ್ರೆ ಯಾರನ್ನು ಕೇಳೋದ್ರಿ? ಎಷ್ಟು ವರ್ಷ ನ್ಯಾಯಾಲಯಕ್ಕೆ ಹೋಗೋದು? ಕೇವಲ ಬಡದಾಡ್ತಾ ಹೋಗಿ ಜೀವನ ಪರ್ಯಂತ. ಎಷ್ಟೋ ಜನ ಪಾಪ ಅವ್ರ ಕೇಸ್ ಹಾಕಿ ಅವ್ರ ಜೀವನದಿಂದ ರಿಟೈರ್ ಆದ್ಮೇಲೆ ಪುತ್ರ ಬಂತ ಇದ್ದಾವೆ. ಕೆಲವೊಬ್ರು ನಿರಾಶೆ ಆಗಿದ್ದಾರೆ, ಕೆಲವೊಂದು ಮುಂದೆ ಹಾಕಿದ್ದಾರೆ. ಎಷ್ಟು ಬಡದಾಡೋದ್ರಿಂದ ಸೋಲ್ತಾ ಇದ್ದಾರೆ ಜನ. ನಮ್ಮ ಅಭ್ಯರ್ಥಿಗಳು ಸೋಲ್ತಾ ಇದ್ದಾರೆ, ಬೇಡಪ್ಪ ಇದೆಲ್ಲ ಅಂತೇಳಿ. ಅದಕ್ಕಾಗಿ ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಇದು ಆಗಬಾರ್ದಾಗಿತ್ತು, ಇದು ನಡಿಲೇಬಾರ್ದಾಗಿತ್ತು. ಯಾಕಂದ್ರೆ ಮರುಪರೀಕ್ಷೆ ಇದು ಕಾರಣದ ಇದರಿಂದ. ಅದಕ್ಕಾಗಿ ಇವತ್ತು ವಿರೋಧ ಪಕ್ಷ ಪಾಪ ಆರೋಪ ಮಾಡಿದ್ರಲ್ಲ, ಪ್ರಶ್ನೆ ಮಾಡೋದು ತಪ್ಪೇನಿಲ್ಲ. ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ. ನಾಳೆ ಆಡೋದಕ್ಕೆ ಬಂದಾಗ ಏನಾಗ್ತದೆ ನೋಡು. ಮತ್ತೆ ಬೇರೆ ಇವತ್ತಿಲ್ಲಲ್ಲ ಅವರು ಹೇಗಿದ್ದಾರ ಮೇಲೆ ಆರೋಪ ಬರುವಂಥದ್ದು. ಸಿದ್ದರಾಮಯ್ಯ ಮೇಲೆ, ಎಕ್ಸಾಮ್ ಮಾಡಿಸೋದ್ರ ಮೇಲೆ, KPSC ಮೇಲೆ ಅಂತ ನಿರಂತರ ಇದ್ದೇ ಇರ್ತದೆ. ಅದೇನು ಮುಗಿಲಾರದ ಕರ್ಮ ಆಗಿದೆ. KPSC ಕರ್ಮಕಾಂಡ ಮುಗಿಯಲಾರದಪ್ಪ ಇದು. ಪ್ರತಿ ವರ್ಷ ಇರೋದು, ಪ್ರತಿ ಸಲ ಇರೋದನ್ನ. ಮತ್ತು ಹೆಂಗಿದ್ರ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಈ ರಾಜ್ಯದ ವಿದ್ಯಾರ್ಥಿಗಳ, ಅಭ್ಯರ್ಥಿಗಳ ಭವಿಷ್ಯ ಏನು? ಇವ್ರ ಭವಿಷ್ಯ ಕತ್ತಲಣ ಹಿಂಗೆ ಹೋಗ್ಬೇಕಾ? ಜಾಡ್ತಾ ಹೋಗ್ಬೇಕಾ? ಕೇಸ್ ಆಗ್ತಾ ಹೋಗ್ಬೇಕಾ? ಏನು ಮಾಡಬೇಕು ಪಾಪ ಮಕ್ಕಳು? ಇದ್ರ ಸಲುವಾಗಿ ಸಿದ್ದರಾಮಯ್ಯನವರು ಇನ್ನೊಮ್ಮೆ ಇದ್ರ ಬಗ್ಗೆ ರಿವಿಲ್ಟ್ ಮಾಡಿರೋದನ್ನು, ಮತ್ತೊಮ್ಮೆ ಕಟ್ಟಿರೋದನ್ನು ಕಿತ್ತಾಕಿರಲ್ಲ. ಒಮ್ಮೆ ಅಲ್ಲಿದ್ದಂಥ ಅಧಿಕಾರ ಕಿತ್ತಾಕ್ರಿ, ಸದಸ್ಯನ ತೆಗೆದಾಕಿಬಿಟ್ಟಿರುತ್ತೆ. ಪ್ರಾಮಾಣಿಕವಾಗಿ ನಡೆಸುವಂಥ ಏನು ಸಾಧ್ಯದ? ಅದನ್ನು ಮಾಡಿದರೆ ಭಾಳ ಯೋಗ್ಯ. ಅದು ಇಚ್ಛಾಶಕ್ತಿ ಬೇಕಾಗದ, ರಾಜಕೀಯ ಇಚ್ಛಾಶಕ್ತಿ. ಮತ್ತು KPSCಯಲ್ಲಿ ವರ್ಕ್ ಮಾಡೋಂಥ ಅಧಿಕಾರಿಗಳು ಸಹಿತ ಅವರು ಸಹ ನೋಡಿರಿ ಸಾಕಷ್ಟು ಪೇಮೆಂಟ್ ತೊಗೊಳ್ತಾರೆ. ಜನ ತೆರಿಗೆ ಹಣವನ್ನು ತೆಗೆದುಕೊಳ್ತಾರೆ ಆ್ಯಸ್ ಎ ಪೇಮೆಂಟ್ ಆಗಿ, ಸಂಬಳ ಆಗಿ. ಮತ್ತು ಸಂಬಳ ಇರೋ ಮುಂದೆ ಗಿಂಬಳಕ್ಕಾಗಿ ಆಸೆ ಮಾಡ್ತಾರೆ ಇವರು. ಅದಕ್ಕಾಗಿ ಎಲ್ಲ ಅಭ್ಯರ್ಥಿಗಳು ಹೆಚ್ಚು ಕಡಿಮೆ ಈ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ನೋವಿಗೆ ಪರಿಹಾರ ಯಾವಾಗ? ನೀವು ಎಷ್ಟು ಸಲ ಎಕ್ಸಾಮಿನೇಷನ್ ಆಗ್ತಾ ಹೋದ್ರೆ ಸರ್ಕಾರದ ಮೇಲೆ ವಿಶ್ವಾಸ ಅಷ್ಟೇ ಅಲ್ಲ, ಸಂವಿಧಾನದ ಮೇಲೆ ಸಹಿತ ವಿಶ್ವಾಸ ಹೋಗ್ತಾ ಇದೆ ಇತ್ತೀಚೆಗೆ. ಹೆಸರಿಗೊಂದು ಸಂವಿಧಾನದ ನಮ್ಮ ದೇಶದಲ್ಲಿ ಅನ್ನುವಂಥದ್ದು ಎಲ್ಲ ಇರೋದು ಇಂಡೈರೆಕ್ಟ್ ಡಿಕ್ಟೇಟರ್ಶಿಪ್ ರೀ. ದುಡ್ಡು ಇದ್ದವ್ರ ಕೈಗೇನದ, ದುಡ್ಡು ಕೊಟ್ಟವ್ರಿಗೆ ಅಧಿಕಾರ ಸಿಗ್ತದೆ, ಇವು ಉಳಿದವ್ರಿಗಿಲ್ಲ. ಎಲ್ಲ ಮಾರಾಟಕ್ಕೆ ಅದಾವ್ರಿ. KPSC ಹುದ್ದೆಗಳು ಮಾರಾಟಕ್ಕಿವೆ, ಹೊರಗೆ ಬೋರ್ಡ್ ಹಾಕಿಬಿಡ್ರಿ ಅಂತ ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಮತ್ತು ಸ್ಟ್ರೈಕ್ ಮತ್ತು ಶುರು ಆಗ್ಬೋದೇನೋ, ಏನಕ್ಕೆ ಆಗೋದಿಲ್ಲ. ಯಾಕೆ ಅನ್ಯಾಯಕ್ಕೆ ಒಳಗಾದವರು ಸ್ಟ್ರೈಕ್ ಅಂದ್ರೆ ಚಳವಳಿ ಮಾಡೋರನ್ನ. ಈಗಾಗಲೇ ಬಿಹಾರದಿಂದ ಚಳವಳಿ ಸ್ಟಾರ್ಟ್ ಆಗಿದ್ದಾವೆ. ಪಾಪ ಉದ್ಯೋಗ ಸಿಗಲಾರಂಥ ಮಕ್ಕಳು ಲಕ್ಷಗಳ ಗಟ್ಟಲೆ ಇದ್ದಾರೆ. ಅವರೆಲ್ಲರೂ ಗಾಂಧಿ ಮೈದಾನದಲ್ಲಿ ಈಗಾಗಲೇ ತಮ್ಮ ಸ್ಟ್ರೈಕ್ನಲ್ಲಿ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲೂ ಅಂಥ ಪರಿಸ್ಥಿತಿ ಬರಬಾರ್ದು ಅಂತಂದ್ರೆ KPSC ಬಂದು ಸ್ವಚ್ಛ ಆಗಲಿ, ಅಯೋಗ್ಯನ ಕಿತ್ತು ಹಾಕ್ರಿ, ಎಕ್ಸಾಮ್ ಯಾಕೆ ನಡೆಸೋಕೆ ಬರಲಿಲ್ಲ ಅನ್ನೋ ಪ್ರಶ್ನೆ ಮಾಡಿರಿ. ಅದು ಕೇವಲ ಬಾರಿ ಹೇಳಿರಲ್ಲ, ಅವ್ರು ಶಿಕ್ಷೆ ಆಗ್ಬೇಕು. ಯಾರಿಗ್ರಿ ಒಂದು ಸೆಕ್ರೆಟರಿ ಆಗಿರ್ಬೋದು, ಮತ್ತೆ ಸರ್ಕಾರಿ ಅಧಿಕಾರಿಗಳು ಒಂದಿಷ್ಟೇ, ಅದು ಹೈಯರ್ ಅಥಾರಿಟಿ ಯಾರಿದ್ದಾರೆ ಒಂದಿಬ್ಬರು ನೀವು ಸಸ್ಪೆಂಡು ಅಥವಾ ಮತ್ತೇನು ಮಾಡಿದ್ರೆ ಮಾತ್ರ ಸ್ವಲ್ಪ ಅಲಗಾಡಬಹುದೇನೋ. ಇಲ್ಲಾಂದ್ರೆ ಅವ್ರಿಗೆ ಭಯನೂ ಇಲ್ಲ. ಏನು ಮಾಡೋರು ಭಾಳ ಒಂದೆರಡು ಬೇಯ್ತಾರೆ, ಮುಗಿದದ್ದು ಮೈ ಹಚ್ಕೊಳ್ಳೋದ್ರು ಹಿಂಗೆ ಮಾಡಿಬಿಡ್ತಾರೆ. ಅದಕ್ಕಾಗಿ ಸಿದ್ದರಾಮಯ್ಯನವರು ಈ ಇಂಥ ತಪ್ಪುಗಳಾಗ ಏನಾದರೂ ಹೊಸ ರೂಪ ಈ KPSC ಕೊಡೋಕ್ಕೆ ಸಾಧ್ಯ ಇದನ, ಅದು KPSC ಸದಸ್ಯರ ಕಿತ್ತಾಗಿ ಮತ್ತೊಮ್ಮೆ ಏನಾದರೂ ಹೊಸ ಏನು ಮಾಡ್ಲಿಕ್ಕೆ ಸಾಧ್ಯ ಇದನ ಅಂತೇಳಿ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ, H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಕಂಡಿ ವಂದನೆಗಳು.